ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಮೊನ್ನೆ ಸಂಚಿಕೆಯಲ್ಲಿ ಮದುವೆ ಆಗೋಗ್ಬಿಟ್ಟಿರ್ತದೆ, ಅರೇಂಜ್ ಮ್ಯಾರೇಜು, ಒಂದೇ ಜಾತಿ, ಹುಡುಗನೂ ಒಂದೇ ಜಾತಿ ಹುಡುಗಿನೂ ಒಂದೇ ಜಾತಿ, ಮದುವೆ ಆಯಿತು. ಮದುವೆ ಆದ 2 ತಿಂಗಳಿಗೆ ಹುಡುಗಿ ಗಂಡನಿಗೆ ಹಿಂಸೆ, ಅತ್ತೆ ಮೇಲೆ ಕಂಪ್ಲೇಂಟ್ ಕೊಡೋದು, ಮಾವನ ಮೇಲೆ ಕಂಪ್ಲೇಂಟ್ ಕೊಡೋದು, ಗಂಡನ ಮೇಲೆ ಕಂಪ್ಲೇಂಟ್ ಕೊಡೋದೆಲ್ಲ ಮಾಡ್ತಾರೆ. ಇನ್ನೂ ಆ್ಯನಿವರ್ಸರಿನೇ ಆಗಿಲ್ಲ, ಮದುವೆ ಆಗಿ ಒಂದು ವರ್ಷ ಆಗಿಲ್ಲ, ಆಗಲೇ ಗಂಡನಿಗೆ ಸಾಕಪ್ಪ ಅನ್ನಿಸ್ಬಿಟ್ಟಿರ್ತಾಳೆ. ಈ ಥರ ದೋಷ ಇದ್ದಾಗ ಏನು ಮಾಡಬೇಕು? ಒಂದು ಒಳ್ಳೆ ಹೆಂಡತಿ ಸಿಗಬೇಕಂದ್ರೆ ಹುಡುಗ ಏನು ಮಾಡಬೇಕು ಅಂತ. ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಸಿಗಬೇಕು ಅಂದರೆ ಪೂರ್ವಜನ್ಮದ ಪುಣ್ಯ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಪೂರ್ವಜನ್ಮದ ಪುಣ್ಯ ಇದ್ದರೆ ಮಾತ್ರ, ಪೂರ್ವಜನ್ಮದ ಒಳ್ಳೆ ಪುಣ್ಯ ಇದ್ದರೆ ಮಾತ್ರ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗೋದು. ಇಲ್ಲಾಂದರೆ ಕುಡ್ಕೊಂಬಂದು ಹೊಡಿತಾನೆ, ಇಲ್ಲ ಮದುವೆ ಮಾಡಿಕೊಂಡು ಅವಳು ಇಟ್ಕೊಂಡು ಇನ್ನೊಬ್ಬಳು ಇಟ್ಕೊಂಡಿರ್ತಾನೆ, ಇಲ್ಲ ರೋಗಿಷ್ಠ ಗಂಡ, ಇಲ್ಲ ಸತ್ತೋಗ್ತಾನೆ, ಮದುವೆ ಆದ ತಕ್ಷಣ ಸತ್ತೋಗ್ಬಿಡ್ತಾನೆ. ಈ ಥರದ ದೋಷಗಳೆಲ್ಲ ಇರ್ತದೆ. ಕೆಲವರಿಗೆ ಗಂಡನ ಮೇಲೆ ಹೊಡೆಯೋದು, ಗಂಡನ ಮೇಲೆ ಕಂಪ್ಲೇಂಟ್ ಕೊಡೋದು, ಗಂಡನ ಕೆಟ್ಟಾಗಿ ಮಾತಾಡೋದು, ಗಂಡನ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡೋದು, ಗಂಡನ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದು, ಗಂಡ ಇದ್ದರೂ ಕೂಡ ಇನ್ನೊಬ್ಬನ ಪರಪುರುಷ ಜೊತೆ ಸುಖ ಪಡೋದು, ಗಂಡ ಅಂದರೆ ಅವ್ರಿಗೆ ಬೆಲೆ ಇಲ್ಲ, ಆ ಲೆವೆಲ್ ಹೆಂಗಸರು ಕೂಡ ಜಗತ್ತಿನ ನೋಡ್ತಾರೆ. ಅದರಿಂದ ಪೂರ್ವಜನ್ಮದ ಪುಣ್ಯ ಇದ್ದರೆ ಮಾತ್ರ ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಸಿಗೋದು. ಹಾಗಾದರೆ ಒಳ್ಳೆ ಹೆಂಡತಿ ಪಡಿಬೇಕು ಅಂದರೆ ಏನು ಮಂತ್ರತಂತ್ರ ಮಾಡಬೇಕು ಅಂತ ನಾವು ಮೊನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ತಂದೆ ತಾಯಿ ಗಮನಕ್ಕೆ ತಂದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಕಡೆ ಕನ್ಯಾ ದಾನ ಆಗಿಲ್ಲ, ಆ ಕಡೆ ಕನ್ಯಾ ದಾನ ಸ್ವೀಕಾರ ಮಾಡಿರಲ್ಲ, ಆದರೆ ಅವ್ರು ಮದುವೆ ಆಗಿಬಿಟ್ಟಿರ್ತದೆ. ಅವ್ರಿಗೆ ಜಾತಕದಿಂದ ದೋಷ ಹೆಂಗೆ ನಡೀತದೆ ಸಂಸಾರ, ಅವ್ರು ಮುಂದೆ ಹೆಂಗೆ ಬದುಕ್ತಾರೆ, ಅವರ ಮುಂದೆ ಪರಿಸ್ಥಿತಿಗಳು ಹೇಗಿರ್ತದೆ. ಆದರೆ ಆಶೀರ್ವಾದ ಇಲ್ಲದೆ ಆಗಿರುವಂಥ ಮದುವೆ ಇದು. ಹಾಗಾದರೆ ಮುಂದೆ ಅವ್ರು ಯಾವ ಥರ ಹುಡ್ತಾರೆ, ಏನೆಲ್ಲ ಅನುಭವಿಸ್ತಾರೆ, ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಮದುವೆ ಅಂದರೆ ನಾನು ಮತ್ತೊಮ್ಮೆ ಹೇಳ್ತೀನಿ, ನೆನ್ನೆನೂ ಹೇಳಿದ್ದೆ, ಹೆಣ್ಣೆತ್ತವರು ಕನ್ಯಾನ ದಾನ ಮಾಡೋದು. ಅತಿ ಜಗತ್ತಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಕನ್ಯಾದಾನ, ಆಮೇಲೆ ಅನ್ನದಾನ, 3ನೇದು ವಿದ್ಯಾದಾನ. ಅತಿ ಶ್ರೇಷ್ಠವಾದ ದಾನ ಕನ್ಯಾದಾನ. ಅನ್ನದಾನ, ಅನ್ನ ಇದ್ದರೆ ಅನ್ನದಾನ ಮಾಡಬೇಕಂತೆ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮುಂದೆ ಏನೋ ಓದೋಕ್ಕೆ ಬರೆಯೋಕ್ಕೆ ಆಗೋದು. ಅನ್ನನೇ ಇಲ್ಲ, ಊಟನೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅನ್ನದಾನ 2ನೇದು, 3ನೇದು ಜ್ಞಾನದಾನ, ವಿದ್ಯಾರ್ಚನೆ. ಕನ್ಯಾದಾನ ಪ್ರಥಮ. ಹೆಣ್ಣನ್ನು ದಾನ ಮಾಡೋದು ಒಂದು ಶ್ರೇಷ್ಠವಾದದ್ದು. ಹೆಣ್ಣನ್ನು ದಾನ ಕೊಡೋದು ಒಂದು ಶ್ರೇಷ್ಠ, ಅಂದರೆ ಮದುವೆ ಮಾಡಿಕೊಡೋದು ಒಂದು ವಿಶೇಷತೆ. ಹೆಣ್ಣನ್ನು ದಾನ ತೊಗೊಳ್ಳೋದು ಇದು ಮಹಾವಿಶೇಷ. ವಂಶ ಉದ್ಧಾರ ಆಗಲಿಕ್ಕೆ ಹೆಣ್ಣು ತೊಗೊಂಡೋಗ್ತಾರೆ. ವಂಶ ಉದ್ಧಾರ ಮಾಡಮ್ಮ, ಇನ್ನೊಬ್ಬರ ಮನೆಗೆ ಹೋಗಿ ಅಂತೇಳಿ ಕನ್ಯಾದಾನ ಮಾಡ್ತಾರೆ. ಇವೆರಡೂ ನಡೆದಿರೋದಿಲ್ಲ, ಮದುವೆ ಆಗಿಬಿಟ್ಟಿರ್ತದೆ, ಕದ್ದು ಮದುವೆ ಮಾಡ್ಕೊಂಡಿರ್ತಾರೆ, ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತದೆ, ಏನೋ ಒಂದು ಮಾಡಿಬಿಟ್ಟಿರ್ತಾರೆ. ಅಂಥವ್ರಿಗೆ ಆ ದೋಷ ತಕ್ಕೊಳ್ಳೋದು ಹೇಗೆ ಅಂತ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಕೆಲವರಿಗೆ ಈ ಕನ್ಯಾದಾನ ಆಗಿರಲ್ಲ, ತಂದೆ ತಾಯಿ ಬಿಟ್ಟು ಕದ್ದೋಗಿ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತಂದೆ ತಾಯಿ ಆಶೀರ್ವಾದ ಇಲ್ಲದೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಇವನು ತಂದೆ ತಾಯಿಗೆ ಗಮನಕ್ಕೆ ತಂದಿಲ್ಲ ಅಥವಾ ತಂದಿದ್ದಾನೆ ನನಗೆ ಗೊತ್ತಿಲ್ಲ, ಇವನು ಒಂದು ಹುಡುಗಿ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಬಟ್ ಆ ಮಗುಗೆ ಹಾರ್ಟಲ್ಲಿ ಹೋಲ್ ಇರ್ತದೆ, ಇಲ್ಲ ಅಂಗವಿಕಲ ಮಗು ಹುಡುತ್ತೆ, ಇಲ್ಲ ದಡ್ಡವಾದ ಮಗು, ಇಲ್ಲ ರೋಗಿಷ್ಠ ಮಗು ಹುಡ್ತದೆ. ಯಾಕೆ? ಸರಿಯಾಗಿ ಕನ್ಯಾದಾನ ಆಗಿಲ್ಲ, ಕನ್ಯಾದಾನ ತೊಗೊಂಡಿಲ್ಲ, ಗುರು ಹಿರಿಯರ ಆಶೀರ್ವಾದ ಇಲ್ಲ. ಹೀಗಾಗಿ ಅವ್ರಿಗೆ ವಂಶ ಉದ್ಧಾರ ಮಾಡುವಂಥ ಮಕ್ಕಳು ಉಡೋದಿಲ್ಲ ಅಂತ ಒಂದು ಕಡೆ ಹೇಳ್ತದೆ. ಎಷ್ಟೋ ಜನ ಲವ್ ಮಾಡಿದ್ದಾರೆ, ಮದುವೆ ಆಗಿದ್ದಾರೆ, ತಂದೆ ತಾಯಿಗೆ ಗಮನಕ್ಕೆ ತರದೆ ಕದ್ದೋಡಗೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರಿಗೆ ಉಡೋ ಮಕ್ಕಳು ಎಂಥವ್ರು? ರೋಗಿಷ್ಠ ಮಕ್ಕಳು, ಹಾರ್ಟಲ್ಲಿ ಹೋಲ್ ಇರ್ಬೋದು, ಇಲ್ಲ ಅಂಗವಿಕಲತೆ, ಇಲ್ಲ ಅಲ್ಪಾಯುಷ್ಯ ಮಕ್ಕಳು, ಇಲ್ಲ ಜನ್ಮತಃ ರೋಗ, ಸಾಯೋ ತನಕ ರೋಗ. ಅಯ್ಯೋ, ಯಾಕಾದ್ರೂ ಎತ್ಬಿಟ್ನೋ ಈ ಮಗುನ, ಯಾಕಾದ್ರೂ ಈ ಮಗು ಜನ್ಮ ಕೊಟ್ಟನೋ, ಬರೀ ತಿಂಗಳಿಗೆ ಇಷ್ಟು ದುಡ್ಡು ಅಂತ ಹಾಸ್ಪಿಟ್ಲಿಗೆ, ಡಾಕ್ಟ್ರಿಗೆ, ಮೆಡಿಷನ್ಗೆ ಕೊಡ್ತಾನೇ ಇರಬೇಕು. ರೋಗಿಷ್ಠ ಮಕ್ಕಳು ಹುಟ್ಬಿಡ್ತಾರೆ. ಇದು ಒಂದು ಕಾನ್ಸೆಪ್ಟ್ ನಾನು ತುಂಬ ಕಡೆ ಅಬ್ಸರ್ವ್ ಮಾಡಿದ್ದೀನಿ. ಸಿಕ್ಕಾಬಟ್ಟೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ.
ಲವ್ ಮಾಡಾದಮೇಲೆ ಅವ್ರಿಗೇನು ಮಗು ಆದರೆ ಆ ಮಗುನೇ ಅವ್ರಿಗೆ ಪನಿಷ್ಮೆಂಟ್. ಮಗುನೇ ಪನಿಷ್ಮೆಂಟ್. ಏನು ಪನಿಷ್ಮೆಂಟು? ನಾನು ಹೇಳಿದೆ, ರೋಗಿಷ್ಠ ಮಗು ಉಡ್ಬೋದು, ಹುಡ್ತು 3 ತಿಂಗಳಿಗೆ ಸತ್ತೋಗ್ಬೋದು, ಇಲ್ಲ 1 ವರ್ಷದೊಳಗೆ ಸತ್ತೋಗ್ಬೋದು, ಇಲ್ಲ ಮಗುಗೆ ಹಾರ್ಟಲ್ಲಿ ಹೋಲು, ಇಲ್ಲ ಸರಿಯಾಗಿ ಓದಲ್ಲ, ಇಲ್ಲ ಆಗಾಗ ರೋಗ ಬೀಳ್ತಾ ಇರ್ತದೆ, ಇದು ಮಾಡ್ತಿರ್ತದೆ, ಇಲ್ಲ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಮಾತು ಬರಲ್ಲ, ಏನಿಲ್ಲ. ಈ ಥರ ದ್ವಂದ್ವ, ಈ ಥರ ಒಂದು ಅಸಮಾಧಾನ, ಈ ರೀತಿ ಒಂದು ಬೇಜಾರಾಗುವಂಥ ಪರಿಸ್ಥಿತಿ ಸಂಸಾರದಲ್ಲಿ ಸೃಷ್ಟಿಯಾಗಿಬಿಡ್ತದೆ. ಯಾರಿಗೂ ಗೊತ್ತಿಲ್ಲ ನಮ್ಗೆ ಎಂಥ ಮಗು ಉಡುತ್ತೆ ಅಂತ. ಲವ್ ಮಾಡೋಕ್ಕೆ ಮುಂಚೆ, ಲವ್ ಆದಮೇಲೂ, ಮದುವೆ ಮುಂಚೆ ನಮಗೆ ಎಂಥ ಮಕ್ಕಳು ಹುಡ್ತಾ ಅಂತ ಗೊತ್ತಿಲ್ಲ, ಮದುವೆ ಆದಮೇಲೆ ಎಂಥ ಮಕ್ಕಳು ನಾವು ಜನ್ಮ ಕೊಡ್ತೀವಿ ಅಂತ ಮದುವೆ ಆಗೋರಿಗೂ ಗೊತ್ತಿಲ್ಲ. ಅದು ಭಗವಂತನೇ ಒಂದು ಸೀಕ್ರೆಟ್. ಮಗು ಹುಟ್ಟಿದೆ, ಮಗು ಆಗಿದೆ, ಅವಳು ಬಂಜೆ ಅಲ್ಲ, ಇವನು ತಂದೆ ತನ ಬಂದಿದೆ, ಆದರೆ ಮಗುವೇ ಸರಿಯಿಲ್ಲ. ಇದಕ್ಕೆ ಕಾರಣ ನಾನು ಆಗಲೇ ಹೇಳಿದೆ, ಸರಿಯಾದ ರೀತಿ ವಿವಾಹ ಶಾಂತಿ ಆಗಿಲ್ಲ. ವಿವಾಹ ಶಾಂತಿ ಅಂದ್ರೇನು? ಮದುವೆಯಲ್ಲಿ ಕೆಲವು ಅವರವ್ರ ಧರ್ಮಾನುಸಾರವಾಗಿ, ಅವರವ್ರ ಜಾತಿ ಅನುಸಾರವಾಗಿ ಮದುವೆಯಲ್ಲಿ ಕೆಲವು ಶಾಸ್ತ್ರಗಳು ಮಾಡ್ತಾರೆ. ನಾಂದಿ ಪೂಜೆ, ವರ ಪೂಜೆ, ಕಾಶಿ ಯಾತ್ರೆ ಕರ್ಕೊಂಬರೋದು, ಹೀಗೆ ಹಲವಾರು ಪೂಜೆ ಪುರಸ್ಕಾರಗಳನ್ನ ಮಾಡಿದಾಗ ಹುಡುಗನ ಜಾತಕದಲ್ಲಿ, ಹುಡುಗಿ ಜಾತಕದಲ್ಲಿ ಗ್ರಹಗಳಿಗೆ ಶಾಂತಿ ಆಗತ್ತೆ, ರಾಶಿಗಳಿಗೆ ಶಾಂತಿ ಆಗತ್ತೆ, ನಕ್ಷತ್ರ ಶಾಂತಿ ಆಗತ್ತೆ. ಈ ಒಂದು ಸಂಪ್ರದಾಯ ಬಿಟ್ಟು ಹೋಗಿರ್ತದೆ. ಎರಡನೇದು, ಸ್ವಗೋತ್ರನೋ ಅಥವಾ ಬೇರೆ ಗೋತ್ರನೋ. ಈಗ ಅವನು ಯಾವುದೋ ಒಂದು ವಿಶ್ವಾಮಿತ್ರ ಗೋತ್ರ, ಇವನು ವಶಿಷ್ಠ ಗೋತ್ರ ಅಥವಾ ಭಾರದ್ವಾಜ ಗೋತ್ರ ಹುಡುಗಿದು. ಗೋತ್ರ ಅಧಿಪತಿಗಳು, ವಿಶ್ವಾಮಿತ್ರ ಗೋತ್ರಕ್ಕೆ ಅಧಿಪತಿ, ಭಾರದ್ವಾಜ ಋಷಿಗಳು ಈ ಹುಡುಗಿಗೆ ಗೋತ್ರಕ್ಕೆ ಅಧಿಪತಿ. ಅವರಿಗೆ ಶಾಂತಿ ಆಗಿಲ್ಲ, ಮದುವೆ ಆಗಿಬಿಡ್ತದೆ. ಗೋತ್ರಜರಿಗೆ ಆಶೀರ್ವಾದ ಇರೋದಿಲ್ಲ, ಗೋತ್ರಜರಿಂದ ಆಶೀರ್ವಾದ ಇಲ್ಲ, ಆದ್ದರಿಂದ ವಂಶಾಭಿವೃದ್ಧಿ ಆಗೋದಿಲ್ಲ. ಇವನು ಯಾವುದೋ ಕ್ಯಾಸ್ಟು, ಇವಳು ಯಾವುದೋ ಕ್ಯಾಸ್ಟು, ಅವಳಿಗೆ ಗೋತ್ರ ಇದೆ, ಇವನಿಗೆ ಗೋತ್ರ ಇಲ್ಲ, ಅಥವಾ ಇವನಿಗೆ ಗೋತ್ರ ಇದೆ, ಇವಳಿಗೆ ಅವಳು ಗೋತ್ರ ಇಲ್ಲ. ಹೀಗಾಗಿ ಅವ್ರ ರಕ್ತ DNA ಒಳಗೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ನ ಕ್ರೋಮೋಸೋಮ್ಸು ಜೆನೆಟಿಕ್ಸ್ ಪ್ರಕಾರ ಡಿಫ್ರೆಂಟಾಗಿ ವರ್ಕ್ ಮಾಡಿಬಿಡ್ತದೆ. ಗೋತ್ರ ಮಲಿನ ಆಯಿತು, ತಂದೆ ತಾಯಿ ಆಶೀರ್ವಾದ ಇಲ್ಲ, ಶಾಸ್ತ್ರ ಸಂಬಂಧಗಳಾಗಿಲ್ಲ, ಗುರಿಯರ ಆಶೀರ್ವಾದ ಆಗಿಲ್ಲ. ನೀವು ಚೆನ್ನಾಗಿ ಓದಿದ್ದೀರಾ, ಒಳ್ಳೆ ಕೆಲಸ ಇದೆ, ಕೈ ತುಂಬ ಸಂಬಳ ತಗೋತೀರಾ, ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ, ಆದರೆ ನೀವು ತಂದೆ ತಾಯಿ ಆಶೀರ್ವಾದ ಇಲ್ಲದೇ ಮದುವೆ ಆಗಿರ್ತೀರ. ತಂದೆ ತಾಯಿನ ವಿರೋಧ ಮಾಡ್ಕೊಂಡು ಮದುವೆ ಆಗಿರ್ತೀರ, ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಹಾಕಿಸಿ ಅವ್ರ ಕೈಲಿ ಬೈಸ್ಕೊಂಡು ಮದುವೆ ಆಗಿರ್ತೀರ. ಆದ್ದರಿಂದ ವಂಶೋದ್ಧಾರಕ ಅಥವಾ ವಂಶ ಅಭಿವೃದ್ಧಿ ಮಾಡುವಂಥ ಸಂತಾನಕ್ಕೆ ಮಾತಾಪಿತೃಗಳು ಶಾಪ ಬಂತು. ಅದೇ ಥರ ಹುಡುಗಿಗೂ ಆಯಿತು. ಎರಡನೇದು, ಮದುವೆ ಯಾಕೆ ಎಲ್ಲರ ಮುಂದೆ ಮಾಡ್ಕೋತೀವಿ ನಾವು, ಎಲ್ಲರ ಮುಂದೆ ಯಾಕೆ ತಾಲಿ ಕಟ್ತೀವಿ ಅಂತಂದರೆ, ನಾನಾ ಜಾತಿ ನಾನಾ ಗೋತ್ರದವರ ಮುಂದೆ ಸಾಕ್ಷಿ ಆಧಾರ ಇಟ್ಕೊಂಡು ತಾಲಿ ಕಟ್ಟೋದ್ರಿಂದ ಅದಕ್ಕೆ ಈ ವಿವಾಹ ಸಂಹಿತೆ ಹೇಳ್ತಾರಂದರೆ, ದೇವಾನುದೇವತೆಗಳು ಬಂದು ಆಶೀರ್ವಾದ ಮಾಡಿದ್ರೆ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ನಾವು ಎಲ್ರಿಗೂ ಇನ್ವಿಟೇಷನ್ ಕೊಟ್ಟು ಮದುವೆ ಕರೆಯೋದು. ಅವ್ರ ಮೇಲೆ ಊಟ ಇಲ್ಲ, ಬನ್ನಿ ನಮ್ಮನೆ ಮದುವೆ ಊಟ ತಿನ್ಕೊಡೋಗಿ ಅಂತ ಅಲ್ಲ. ಯಾತಕ್ಕೆ ಮದುವೆಗೆ ಇನ್ವಿಟೇಷನ್ ಕೊಟ್ಟು ಕರಿತೀವಿ ಅಂದರೆ, ದೇವತೆಗಳ ಬದಲಾಗಿ ನಾನಾ ಜಾತಿ ನಾನಾ ಗೋತ್ರದವರು ಬಂದು ಆಶೀರ್ವಾದ ಮಾಡಿದಾಗ, ಪೂರ್ವಜನ್ಮದಲ್ಲಿ ನಾನಾ ಜಾತಿ ನಾನಾ ಗೋತ್ರದವರು ತೊಂದರೆ ಕೊಟ್ಟಿದ್ರೆ, ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷ ಪೂರ್ವಜನ್ಮ ಮಾಡಿದರೆ, ಅದು ಈ ಜನ್ಮದಲ್ಲಿ ನಾನಾ ಜನರು ಅಕ್ಷತೆ ಆಗ್ತಾಗ ಆಶೀರ್ವಾದ ಮಾಡಿದಾಗ ಆ ದೋಷ ನಿವಾರಣೆ ಆಗುತ್ತೆ ಅಂತಕ್ಕೋಸ್ಕರ ನಾವು ಎಲ್ರಿಗೂ ಇನ್ವಿಟೇಷನ್ ಕೊಟ್ಟು ಕರಿಬೇಕೇ ವಿನ ಬೇರೆ ಏನೂ ಇಲ್ಲ. ಯಾರೋ ಒಬ್ರು ಮಾಡಿದ್ರು, ಒಂದು 10,000 ಜನ ಸೇರಿದ್ರು, 10,000 ಜನ ಕರೆಸಿದ್ರು ಊಟಕ್ಕೆ, ಅಲ್ಲ ಮದುವೆಗೆ ಎಲ್ಲ ಬಂದಿದ್ರು. ಏನು ಕ್ಯೂ ನಿಂತ್ಕೊಂಡು ರಿಸೆಪ್ಷನ್ ಗಿಫ್ಟ್ ಕೊಟ್ಟಿದ್ದೇನು, ಊಟ ಭರ್ಜರಿ ಊಟ ಮಾಡಿದ್ದೇನು, ಅನ್ನಶಾಂತಿ ಆಯಿತು. ಈ ಕಡೆ ಗಿಫ್ಟ್ ಕೊಟ್ಟರು. ಮದುವೆ ಆಗೋ ಹುಡುಗ ಹುಡುಗಿ ಶಾಸ್ತ್ರಬದ್ಧವಾದರೆ ಲಕ್ಷ್ಮೀನಾರಾಯಣ ಅಂತ ಕರಿಬೇಕಂತೆ. ತಾಲಿ ಕಟ್ಟಾದಮೇಲೆ ಅವ್ರು ಲಕ್ಷ್ಮೀನಾರಾಯಣ ಅಲ್ಲ, ಅಲ್ಲಿವರೆಗೂ ಮದುವೆ ಆಗೋ ಗಂಡ್ರಿಗೂ ದೈವತಾ ಸ್ವರೂಪರು ಅಂತ ಹೇಳ್ತಾರೆ. ಅಂಥ ದೈವತಾ ಸ್ವರೂಪರಿಗೆ ನಾವು ಕಾಣಿಕೆ ಕೊಡಬೇಕು ಅನ್ನೋ ರೂಪದಲ್ಲಿ ಪ್ರೆಸೆಂಟೇಷನ್ ಕೊಡ್ತಾರೆ. ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾರೆ.
ಆಶೀರ್ವಾದ ಏನಂತ ಊಟಕ್ಕೋಸ್ಕರ ಬಂದು ಮಾಡ್ತಾರೋ ಅಥವಾ ಮನಸ್ಫೂರ್ತಿಯಾಗಿ ಬಂದು ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ. ಆದರೆ ತುಂಬಿದ ಸಭೆಯಲ್ಲಿ ಮದುವೆ ಆಗೋದು ಸಾಮೂಹಿಕ, ಅಂದರೆ ಒಂದು ಗುಂಪು ಅಲ್ಲಿ ಮದುವೆ ಆಗೋದ್ರಿಂದ ಒಂದು ಯಾವುದೋ ಒಂದು ರೀತಿಲಿ ಹುಡುಗನಿಗೂ ಹುಡುಗಿಗೂ ಜನಬಲ, ದೇವತೆಗಳ ಆಶೀರ್ವಾದ ಆಗುತ್ತೆ ಅಂತ. ಆ ಜನಗಳೇ ಸಾಕ್ಷಿ ಅವ್ರ ಮದುವೆ ಆಗಿರೋದಕ್ಕೆ ಅಂತೇಳಿ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ರೆ ಸಬ್ ರಿಜಿಸ್ಟ್ರ್ ಸಾಕ್ಷಿ ಅಥವಾ ಜೊತೆ ಬಂದವ್ರಿಗೆ ಸಾಕ್ಷಿ ಆಗ್ತಾರೆ. ಯಾರ್ದು ಅಲ್ಲಿ ಅನ್ನಶಾಂತಿ ಇಲ್ಲ, ಆಶೀರ್ವಾದ ಇಲ್ಲ, ಏನಿಲ್ಲ. ಆಲ್ ದ ಬೆಸ್ಟ್, ಹ್ಯಾಪಿ ಮ್ಯಾರೇಜ್ ಲೈಫ್ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ನು ಚಿಕ್ಕ ಹುಡುಗನೋ ದೊಡ್ಡ ಹುಡುಗನೋ ಏನೋ. ಮದುವೆ ಆಗಿರೋರು ಆಶೀರ್ವಾದ ಮಾಡಿದ್ರೆ ಇನ್ನೂ ಬಲ ಬರ್ತದೆ ಮದುವೆ ಆಗೋ ಹುಡುಗರಿಗೆ. ಮದುವೆ ಆಗಿದ್ದರೆ ಗುರುಗಳು ಬಂದು ಆಶೀರ್ವಾದ ನೋಡಿ ಇನ್ನೂ ಬಲ ಬರ್ತದಂತೆ. ನಿಮ್ಮ ಗುರುಗಳು, ನಿಮ್ಮ ಜನಾಂಗ, ನಿಮ್ಮ ಕುಲ ಗುರುಗಳು ಬಂದು ಮದುವೆಗೆ ಆಶೀರ್ವಾದ ಮಾಡಿದ್ರೆ ಗುರುಶಾಪ ನಿವಾರಣೆ ಆಗುತ್ತಂತೆ. ಈಗ ನೀವು ಮದುವೆ ಆಗ್ತಿರ್ತೀರ, ನಿಮ್ಮ ಜನದ ಗುರುಗಳು ಬರ್ತಾರೆ, ನಿಮ್ಮ ಜಾತಿ ಧರ್ಮಗುರುಗಳು ಬಂದು ಆಶೀರ್ವಾದ ಮಾಡಿದ್ರೆ ನಿಮಗೆ ನಿಮ್ಮ ಇಬ್ಬರು ಜಾತಿಗಳು ಗುರು ದೋಷ ಇದ್ರೆ ಹೊಟ್ಟೋಗುತ್ತಂತೆ. ಮದುವೆ ಆಗಿರೋ ಗಂಡ ಹೆಂಡ್ತಿರು ಬಂದು ಆಶೀರ್ವಾದ ಮಾಡಿದ್ರೆ ನಿಮಗೆ ಹುಡುಗಿಗೆ ಮುತ್ತೈದೆ ಭಾಗ್ಯ, ಹುಡುಗನಿಗೆ ಆಯುಷ್ ಭಾಗ್ಯ ಪ್ರಾಪ್ತಿ ಆಗ್ತದಂತೆ. ಆದ್ದರಿಂದ ಮದುವೆ ಆಗಿರೋನ್ನ, ಗುರುಗಳನ್ನ, ದೊಡ್ಡವ್ರನ್ನ ಯಾಕೆ ಇನ್ವಿಟೇಷನ್ ಕೊಟ್ಟು ಕರಿತೀವಿ ಅಂದರೆ ಅವ್ರಿಗೆ ಬಲ ಬರಲಿ, ಆ ನಕ್ಷತ್ರಕ್ಕೆ, ರಾಶಿಗೆ, ಲಗ್ನಕ್ಕೆ ಶಾಂತಿ ಆಗಲಿ ಅಂಥೇಳಿ. ಇನ್ನು ಯಾವ ಪುರುಷಾರ್ಥಕ್ಕೂ ಅಲ್ಲ. ನಮ್ಮ ದುಡ್ಡು ನಾವು ಮದುವೆ ಮಾಡ್ಕೊಳ್ಳೋ, ಊರಿಗೆಲ್ಲ ಯಾಕೆ ಊಟ ಹಾಕಬೇಕು? ಸಾಲ ಮಾಡಿ ಯಾಕೆಲ್ಲರಿಗೂ ಕರಿಬೇಕು ಇನ್ವಿಟೇಷನ್ ಕೊಟ್ಟು? ತಿಂಗಾಗಟ್ಟಲೆ ಸ್ಟ್ರೆಸ್ಸು ಸ್ಟ್ರೈನ್ ಮಾಡಿಕೊಂಡು ಊರಿಗೆಲ್ಲ ಇನ್ವಿಟೇಷನ್ ಕೊಟ್ಟು ನೀವು ಬನ್ನಿ ಆ ಬನ್ನಿ ಅಂತೆಲ್ಲ ಕರೆದು ಅವ್ರಿಗೆಲ್ಲ ಕಾರ್ ಕಟ್ಟು ಬರೋ. ಯಾಕೆ ಅಂತಂದರೆ ಅವ್ರ ಜಾತಕದಲ್ಲಿ ಅವ್ರು ಒಳ್ಳೆಯವರೇ ಕೆಟ್ಟವರ ಮದುವೆ ಬರೋದು ಬಿಡಿ. ಅವಳು 5 ಸಲ ಮದುವೆ ಆಗಿದ್ದಾಳೋ, ಇವ್ನು 10 ಜನ ಮದುವೆ ಮಾಡ್ಕೊಂಡಿದ್ದಾನೋ ಅದು ಬೇರೆ ಪ್ರಶ್ನೆ. ಮದುವೆ ಬಂದಾಗ ಮದುವೆ ಯೋಗ ಇನ್ನೂ ಶಾಶ್ವತವಾಗಿ ಆಗಲಿ, ಇವ್ರ ವಂಶ ಪೂರ್ತಿ ಮಕ್ಕಳುಟ್ರೆ ಅವ್ರಿಗೆಲ್ರಿಗೂ ಮದುವೆ ಯೋಗ ಬರಲಿ ಅನ್ನೋ ಆಶೀರ್ವಾದಕ್ಕೋಸ್ಕರ ನಾವು ಕರೆದು ಇನ್ವಿಟೇಷನ್ ಕೊಟ್ಟು ಕರಿತೀವಿ. ಅನ್ನಶಾಂತಿ ಆಗುತ್ತೆ. ನಾವು ಪೂರ್ವ ಜನ್ಮದಲ್ಲಿ ಏನಾದ್ರು ಮದುವೆಗಳಿಗೆ ಸಂಬಂಧಪಟ್ಟಂಥ ದೋಷ, ಮದುವೆ ನಿಲ್ಲಿಸಿದರೆ, ಚಾಡಿಯಲ್ಲಿ ಮದುವೆ ನಿಲ್ಲಿಸಿದರೆ, ಗಂಡ ಹೆಂಡರು ಬೇರೆ ಮಾಡಿದರೆ, ಅಥವಾ ಬೇರೆ ವಿವಾಹ ದಾಂಪತ್ಯ ಜೀವನಕ್ಕೆ ಏನಾದ್ರು ತೊಂದರೆ ಮಾಡಿದರೆ ಆ ಶಾಪ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಊರೆಲ್ಲ ಕರೆಸಿ ಅಕ್ಷತೆ ಹಾಕಿಸ್ಬೇಕು. ಇದು ಸೀಕ್ರೆಟ್ ಆಫ್ ಇನ್ವಿಟೇಷನ್ ಆಫ್ ಪೀಪಲ್ ಅಂತ. ಜನ ಯಾಕೆ ಕರಿತೀವಿ ಅನ್ನೋದಕ್ಕೆ ಇದೊಂದು ಸೀಕ್ರೆಟ್, ರಹಸ್ಯ. ಇದ್ಯಾವುದೂ ಇಲ್ಲದೆ ಮದುವೆ ಆಗಿಬಿಟ್ಟಿರ್ತಾರೆ. ಲಗ್ನದಲ್ಲಿ ದೋಷ ಇರ್ತದೆ ಮದುವೆ ಆಗುವಾಗ. ಒಳ್ಳೆ ಮುಹೂರ್ತದಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದು ಯಾವ ಲಗ್ನ, ಯಾವ ರಾಶಿ, ಯಾವ ತಿಥಿ ನೋಡ್ತಿರಲಿ, ನಿಮ್ಮ ಅನುಕೂಲ ತಕ್ಕಂತ ಹೋಗ್ತಿಯಲ್ಲಿ ಸಬ್ ರಿಜಿಸ್ಟ್ರಾರು ಆ ನಕ್ಷತ್ರಕ್ಕೆ ರಿಜಿಸ್ಟ್ರ್ ಮಾಡಿಕೊಡಲ್ಲ. ಯಾವುದೋ ದೇವಸ್ಥಾನಕ್ಕೆ ಹೋಗಿ ಮಾಂಗಲ್ಯ ಕಟ್ಟಿಬಿಡ್ತೀರಿ, ಆ ಸಮಯ ಹೆಂಗಿತ್ತೋ ಏನಿತ್ತೋ ಗೊತ್ತಿಲ್ಲ. ಉಡೋ ಮಕ್ಕಳು ತೊಂದರೆ ಆಗುತ್ತೆ. ಅದರಿಂದ ವಿವಾಹಕ್ಕೆ ಒಳ್ಳೆ ಲಗ್ನ ಹುಡುಕಬೇಕು. ಮದುವೆ ಆಗ್ಬೇಕಾದ್ರೆ ಒಳ್ಳೆ ಲಗ್ನ ಹುಡುಕಿ ಮದುವೆ ಮಾಡ್ಕೋಬೇಕು. ನೀವು ಹುಟ್ಟಿದ ಲಗ್ನ ಸರಿ ಇಲ್ಲದೆ ಇರ್ಬೋದು, ನೀವು ಮದುವೆ ಆಗೋ ಲಗ್ನ ಚೆನ್ನಾಗಿರ್ಬೋದು. ಹೆಣ್ಮಕ್ಳು ಹುಟ್ಟಿದ ಲಗ್ನ ಸರಿ ಇಲ್ಲದೆ ಇರ್ಬೋದು. ಹೆಣ್ಮಕ್ಳು ಮೆಚೂರ್ಡ್ ಆದಲ್ಲ, ಮೊದಲನೇ ಟೈಮ್ ಫಸ್ಟ್ ಟೈಮ್ ಹುಟ್ಟಾಗ್ತಲ್ಲ, ಅದು ಲಗ್ನ ಚೆನ್ನಾಗಿಲ್ಲದೆ ಇರ್ಬೋದು. ಆದರೆ ಮದುವೆ ಆಗೋ ಲಗ್ನ ಚೆನ್ನಾಗಿರ್ಬೇಕಂತೆ. ಅದಕ್ಕೆ ಭಾಳ ಸೀರಿಯಸ್ ಆಗಿ ಜಾತಕ ಮ್ಯಾಚ್ ಮಾಡಬೇಕು. ಹುಡುಗ ಹುಟ್ಟಿದ್ದು ಸರಿ ಇಲ್ಲದೆ ಇರ್ಬೋದು, ಲಗ್ನ ಆ ನಕ್ಷತ್ರ ಸಲ್ಲದೆ ಇರ್ಬೋದು. ಹುಡುಗ ಅವ್ನಿಗೆ ಯಾವಾಗ ಗಡ್ಡ ಮೀಸೆ ಬೆಳೀತೋ ಅವ್ನು ಮೆಚೂರ್ಡ್ ಆದ ಅಂತ, ಅದು ಸರಿ ಇಲ್ಲದೆ ಇರ್ಬೋದು. ಅವನ ಗೋತ್ರದಲ್ಲಿ ಅವನ ಬೇಕಾದಷ್ಟು ತೊಂದರೆಗಳಿರ್ಬೋದು, ಶಾಪಗಳಿರ್ಬೋದು. ಅದು ತಾಲಿ ಕೊಟ್ಟ ಸಮಯದಲ್ಲ ಲಗ್ನ, ಅದು ಭಾಳ ಇಂಪಾರ್ಟೆಂಟ್. ಆ ಪೀರಿಯಡ್ಗೆ ಲಗ್ನ ಕರೆಕ್ಟಾಗಿ ತಾಲಿ ಧಾರಣೆ ಮಾಡಲಿಲ್ಲ ಅಂದರೆ ಅದು ವೇಸ್ಟ್. ಅದು ಕೋಟ್ಯಾಂತರ ರೂಪಾಯಿ ಆಸ್ತಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮದುವೆ ಮಾಡಿ, ತರಕಾರಿ ಭೋಜನ ಊಟಗಳೆಲ್ಲ ಹಾಕ್ಸಿ, ಏನು ಗ್ರ್ಯಾಂಡ್ ರಿಸೆಪ್ಷನ್ ಎಲ್ಲ. ಆದರೆ ಮುಹೂರ್ತ ನೋಡಿದ್ರೆ ಸರಿಯಾಗಿ ತಾಲಿನೇ ಕಟ್ಟಿಲ್ಲ, 1 ವಾರಕ್ಕೆ ಡೈವರ್ಸ್, 1 ತಿಂಗಳಿಗೆ ಡೈವರ್ಸ್, 1 ವರ್ಷಕ್ಕೆ ಡೈವರ್ಸ್, ಇಲ್ಲ ಗಂಡ ಹೆಂಡತಿ ಬೇರೆ. ಮುಹೂರ್ತ ಮೀರೋಯ್ತು, ಮುಹೂರ್ತ ಮೀರಿದ ಮೇಲೆ ತಾಲಿ ಕಟ್ಟಿಸ್ತಾರೆ. ಇದೇ ದೊಡ್ಡ ತಪ್ಪಾಗ್ತಿರೋದು. ಅದರಿಂದ ಮುಹೂರ್ತ ಮೀರಿದ ಮೇಲೆ ಅಥವಾ ಯಾವುದೋ ದೋಷಗಳಿರ್ತದೆ, ಸೂತಕ ಇರ್ತದೆ, ಆಗಲೇ ತಾಲಿ ಕಟ್ಟಿಸಿರ್ತಾರೆ, ವಿಷಯನೇ ಮುಚ್ಚಿಟ್ಬಿಡ್ತಾರೆ. ಯಾರೋ ಸತ್ತೋಗಿರ್ತಾರೆ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀವಲ್ಲ ವೇಸ್ಟ್ ಆಗುತ್ತೆ ಅಂತ ಮುಚ್ಚಿಟ್ಬಿಟ್ಟು ತಾಲಿ ಕಟ್ಟಿಸ್ಬಿಡ್ತಾರೆ. ಅದರಿಂದ ಆ ಥರ ದೋಷ. ಸಬ್ ರಿಜಿಸ್ಟ್ರ್ ಆಫೀಸರ್ ಮದುವೆ ಆಗುವಾಗ ಮನೇಲಿ ಏನೋ ದೋಷ ಇರ್ತದೆ, ಅವಳು ಮುಟ್ಟಾಗಿರ್ಬೋದು, ಅಥವಾ ಅವನಿಗೇನೋ ದೋಷ ಇರ್ತದೆ, ಸೂತಕ ಇರ್ತದೆ, ಅಪಶಕುನ, ಲಗ್ನ ಪವಿತ್ರ ಇಲ್ಲ. ಆ ಸಮಯದಲ್ಲಿ ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಆಗ್ತಾರೆ. ಈ ಥರ ದೋಷದಿಂದ ಕೆಲವು ಟೈಮ್ ಮಕ್ಕಳು ಹುಡೋದ್ರಲ್ಲಿ ದೋಷ ಇರ್ತದೆ. ಮಕ್ಕಳಲ್ಲಿ ಈ ಥರ ದೋಷ ಬಂದ್ಬಿಡ್ತು. ಅದೇ ಹೇಳ್ದಲ್ಲ, ಹಾರ್ಟಲ್ಲಿ ಹೋಲ್ ಇರ್ಬೋದು, ಪಿಟ್ಸೋರ ಮಕ್ಕಳು,
ಮತ್ತು ಹುಟ್ಟಿದಾಗಲೇ ಜಾಂಡೀಸು, ಆಮೇಲೆ ಏನೇನೋ ರೋಗ ಬಾಧೆ, ಇಲ್ಲ ಅಲ್ಪಾಯುಷ್ ಮಕ್ಕಳು ಸತ್ತೋಗ್ತಾರೆ, 3 ವರ್ಷಕ್ಕೆ ಮಗು ಸತ್ತೋಗುತ್ತೆ, ಇಲ್ಲ ಮದುವೆ ಆಗಿ ಮಕ್ಕಳಾಗ್ತಿದ್ದೆ ಆಗಾಗ ಅಬಾರ್ಷನ್ ಆಗ್ತಾ ಇರ್ತದೆ, ಗರ್ಭಪಾತ ಆಗ್ತಿರ್ತದೆ. ಇದಕ್ಕೆಲ್ಲ ಕಾರಣ ಕನ್ಯಾದಾನ ಸರಿಯಾಗಿಲ್ಲ, ಕನ್ಯಾದಾನ ಸರಿಯಾಗಿ ತಗೊಂಡಿಲ್ಲ. ಈ ರೀತಿ ದೋಷಗಳಿಂದ ಆಗಿರುವಂಥ ಮದುವೆಗಳಲ್ಲಿ ಮಕ್ಕಳಿಗೆ ಈ ಥರ ಶಾಪಗ್ರಸ್ತ ರೋಗಗ್ರಸ್ತ ಮಕ್ಕಳು ಹುಡ್ತಾರೆ. ಹಾಗಾದರೆ ಈ ಥರ ಮಕ್ಕಳು ನಮ್ಗೆ ಹುಡಬಾರ್ದು. ಕನ್ಯಾದಾನ ಆಗಿಲ್ಲ, ಕನ್ಯಾದಾನ ತೊಗೊಂಡಿಲ್ಲ, ಸಬ್ ರಿಜಿಸ್ಟ್ರ್ ಆಫೀಸಲ್ಲೋ ದೇವಸ್ಥಾನ ಕದ್ದೋಡಿಗೆಲ್ಲೋ ಮದುವೆ ಮಾಡ್ಕೊಂಡಿರ್ತಾರೆ, ಮಕ್ಕಳ ಆ ತಪ್ಪಿಗೆ ಮಕ್ಕಳು ನಿಮಗೆ ಎಂಥದೋ ಹುಡ್ತಾರೆ, ರೋಗಿಷ್ಠ ಮಕ್ಕಳು, ಅಲ್ಪಾಯುಷ್ ಮಕ್ಕಳು ಹುಟ್ಬಿಡ್ತಾರೆ. ಯಾರು ಗುರು ಹಿರಿಯರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಇಲ್ಲದೆ ಮದುವೆ ಆದರೆ, ಸರಿಯಾಗಿ ಕನ್ಯಾದಾನ ಕೊಟ್ಟಿಲ್ಲ, ಸರಿಯಾಗಿ ಕನ್ಯಾದಾನ ತೊಗೊಂಡಿಲ್ಲ ಅಂದರೆ ಅವ್ರ ಗುಡೋದಲ್ಲಿ ಮಕ್ಕಳಲ್ಲಿ ಭಾಳ ದೋಷಗಳಿರ್ತದೆ ಅಂತ ಹೇಳಿದೆ. ಆ ದೋಷನ ಮತ್ತೆ ರಿಪೀಟ್ ಆಗಬಾರ್ದು, ಕಳ್ಕೋಬೇಕು ಅಂತ ಆಸೆ ಇದ್ದವರು ಏನು ಮಾಡಬೇಕು? ಬೆಣ್ಣೆ, ಹಸುವಿನ ಬೆಣ್ಣೆ ತಗೋಬೇಕು. ಹಸುವಿನ ಬೆಣ್ಣೆ ತಗೋಬೇಕು. ಶುದ್ಧವಾದ ಹನಿ, ಡೂಪ್ಲಿಕೇಟ್ ಹನಿ ಅಲ್ಲ, ಜೇನುತುಪ್ಪ, ಶುದ್ಧ ಜೇನುತುಪ್ಪ ಹುಡುಕಿ. ಕೆಲವು ಸಕ್ಕರೆ ಪಾಕ ಹಾಕಿ ಮಾಡಿಬಿಟ್ಟಿರ್ತಾರೆ. ಹನಿ ಶುದ್ಧವಾಗಿರಬೇಕು, ಅದರಲ್ಲೂ ದೋಷ ಇರಬಾರ್ದು. ಒಂದು 100-200 ಗ್ರಾಮ್ ಹಸುವಿನ ಬೆಣ್ಣೆ ತಗೋಬೇಕು. 100-200 ಗ್ರಾಮು ಜೇನುತುಪ್ಪ ತಗೋಬೇಕು. ಗಂಡ ಹೆಂಡತಿ ಇಬ್ಬರು ಕುತ್ಕೋಬೇಕು. ಪ್ರತಿ ಶುಕ್ರವಾರ, ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ, ಮಂಗಳವಾರ, ಶುಕ್ರವಾರ, ಶನಿವಾರ 3 ದಿನ, 3 ವಾರ, ಒಂದು ವಾರದಲ್ಲಿ ಅಂಥದ್ದು 5 ವಾರ ಮಾಡಬೇಕು. 5 ವಾರ. ಒಂದು ವಾರಕ್ಕೆ ಯಾವ ದಿನ? ಮಂಗಳವಾರ, ಶುಕ್ರವಾರ, ಶನಿವಾರ. ನೆಕ್ಸ್ಟು ಮಂಗಳವಾರ, ಶುಕ್ರವಾರ, ಶನಿವಾರ. ನೆಕ್ಸ್ಟು ಮಂಗಳವಾರ, ಶುಕ್ರವಾರ, ಶನಿವಾರ. ಹೀಗೆ 5 ವಾರಗಳು. ವಾರಕ್ಕೆ 3 ದಿವಸ ನಾನು ಹೇಳೋ ಮಂತ್ರ ಕೈಲಿಟ್ಕೊಂಡು ಹೇಳಬೇಕು. ಇದು ತಂತ್ರ. ಏನು? ಬೆಣ್ಣೆ ಮತ್ತು ಜೇನುತುಪ್ಪ ಕೈಲಿಟ್ಕೋಬೇಕು. ಇಟ್ಕೊಂಡು ಒಂದು ಬಟ್ಲಲ್ಲಿ ಜೇನುತುಪ್ಪ ಹಾಕ್ಕೊಳ್ಳಿ, ಒಂದು ಬಟ್ಲಲ್ಲಿ ಬೆಣ್ಣೆ ಇಟ್ಕೊಳ್ಳಿ. ನಿಮ್ಗೆ ಒಳ್ಳೆ ಸಂತಾನ ಆಗಬೇಕು, ರಿಜಿಸ್ಟ್ರ್ ಮ್ಯಾರೇಜ್ ಮಾಡ್ಕೊಂಬಿಟ್ಟು ಕದ್ದು ಮದುವೆ ಮಾಡ್ಕೊಂಬಿಟ್ಟಿರ್ತೀರ, ಅಂಥ ದೋಷರು ಒಳ್ಳೆ ಮಕ್ಕಳಾಗಬೇಕು ಅಂದರೆ ತಂದೆ ತಾಯಿ ಆಶೀರ್ವಾದ ಇಲ್ಲ, ಗುರುವಿನ ಆಶೀರ್ವಾದ ಇಲ್ಲ, ಮದುವೆ ಆಗಿದೆ. ತಂದೆ ತಾಯಿ ಶಾಪ ತೊಗೊಂಡು ಮದುವೆ ಆಗಿದ್ದೀರಾ, ಹುಡುಗಿ ಹುಡುಗರಿಬ್ಬರೂ. ಆದರೆ ಮಕ್ಕಳು ಒಳ್ಳೇದಾಗಬೇಕು ಅಂದರೆ ಅವರಿಬ್ಬರು ಶಾಪದ ನಿವಾರಣೆ ಆಗಬೇಕು. ಹುಡುಗನ ತಂದೆ ತಾಯಿದು, ಹುಡುಗಿ ತಂದೆ ತಾಯಿದು. ಮತ್ತು ಸಭೆಯಲ್ಲಿ ನಾವು ಮದುವೆ ಆಗಿಲ್ಲ, ಸಬ್ ರಿಜಿಸ್ಟ್ರ್ ಆಫೀಸಲ್ಲೋ ಕದ್ದೋಗೋ ದೇವಸ್ಥಾನ ಮದುವೆ ಆಗಿಬಿಟ್ಟಿವಿ. ಈ ಥರ ಮಾಡಿದ್ದಕ್ಕೆ ಎಂಥ ಮಕ್ಕಳು ಹುಡಬಾರ್ದು, ಈ ಥರ ತಪ್ಪು ಇರುವಂಥ ಮಕ್ಕಳು ಹುಡಬಾರ್ದು ಅಂದರೆ ನಾನು ಹೇಳೋ ಮಂತ್ರ ಬಾಲಿಕಾ ಮಂತ್ರ ಅಂಥೇಳಿ. ಇದು ತ್ರಿಪುರ ಸುಂದರಿ ಅನ್ನೋ ಒಂದು ತಂತ್ರಸಾದಲ್ಲಿ ಬರುತ್ತೆ ಈ ಮಂತ್ರ. ಓಂ ಹ್ರೀಂ ಕ್ಲೀಂ ಅಸೌಹ, ಓಂ ಹ್ರೀಂ ಕ್ಲೀಂ ಹಸೌಹ, ಓಂ ಹ್ರೀಂ ಕ್ಲೀಂ ಅಸೌಹ, ಓಂ ಹ್ರೀಂ ಕ್ಲೀಂ ಅಸೌಹ, ಓಂ ಹ್ರೀಂ ಕ್ಲೀಂ ಅಸೌಹ, ಓಂ ಹ್ರೀಂ ಕ್ಲೀಂ ಅಸೌಹ, ಓಂ ಹ್ರೀಂ ಕ್ಲೀಂ ಹಸೌಹ, ಓಂ ಹ್ರೀಂ ಕ್ಲೀಂ ಹಸೌಹ, ಓಂ ಹ್ರೀಂ ಕ್ಲೀಂ ಅಸೌಹ, ಓಂ ಹ್ರೀಂ ಕ್ಲೀಂ ಅಸೌಹ ಅನ್ನೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಬೇಕು. 1000 ಅಷ್ಟು ರೀಚ್ ಆಗಬೇಕು ದಿನ. ಮಂಗಳವಾರ, ಶುಕ್ರವಾರ, ಶನಿವಾರ. ವಾರಕ್ಕೆ 3016 ಸಲ ಹೇಳಬೇಕು. 3024, 1008, ಮಂಗಳವಾರ 1008, ಶುಕ್ರವಾರ 1008, ಶನಿವಾರ 1008. ನಿಮ್ಗೆ ಯಾವ ಟೈಮ್ ಆಗುತ್ತದು ಹೇಳ್ಬಿಟ್ಟು ಆ ಬೆಣ್ಣೆ ಮತ್ತು ಜೇನುತುಪ್ಪನ ಯಾವುದಾದ್ರು ಅನಾಥ ಮಕ್ಕಳಿಗೆ, ಅನಾಥ ಮಕ್ಕಳು ಚೆನ್ನಾಗಿ ಹೊಟ್ಟೆ ತುಂಬಿರೋ ಮಕ್ಕಳಲ್ಲ, ಯಾವುದಾದ್ರು ಅನಾಥಾಶ್ರಮಕ್ಕೆ ಹೋಗಿ, ಯಾವುದೇ ಆಗಲಿ ಮಕ್ಕಳು ಅಲ್ಲಿ ಬಿದ್ದಿರಬಾರ್ದು. ಅಲ್ಲಿ ಯಾವ ಬೀಳುತ್ತೆ? 7 ವರ್ಷಕ್ಕಿಂತ ಮೇಲ್ಪಟ್ಟ ಅಲ್ಲಿ ಬೀಳುತ್ತೆ. ಅಲ್ಲಿ ಬಿದ್ದಿಲ್ದಿರೋ ಮಕ್ಕಳಿಗೆ ಜೇನುತುಪ್ಪನ ಬೆಣ್ಣೆಗೆ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಸ್ವಲ್ಪ ಪ್ರಸಾದ ರೂಪದಲ್ಲಿ ಅವ್ರು ಕೊಟ್ಬಿಡ್ಬೇಕು. ಹೆಚ್ಚಿಗೆ ಕೊಡಿ ಪರವಾಗಿಲ್ಲ. ನಾನು ಮಿನಿಮಮ್ ನಿಮ್ಗೆ ಯಥಾಶಕ್ತಿ 100 ಗ್ರಾಮ್ ತೊಗೊಳಕ್ಕೆ ಹೇಳಿದ್ದೀನಿ. ಒಂದು ಒಳ್ಳೆ ಜೇನುತುಪ್ಪ ಬಾಟ್ಲು ತನ್ನಿ, ಒಂದು ಅರ್ಧ kg 1/4 kg ಬೆಣ್ಣೆ ತೊಗೊಳ್ಳಿ, ಜಪ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಪ್ರಸಾದ ರೂಪದಲ್ಲಿ ಮಕ್ಕಳಿಗೆಲ್ಲ ಕೊಟ್ಟು ನೋಡಿ. ಯಾರು ತಂದೆ ತಾಯಿ ಆಶೀರ್ವಾದ ಇಲ್ಲದೆ ಮದುವೆ ಆಗಿದ್ದರೆ
ಕದ್ದೋಡೋಗಿ ಮದುವೆ ಮಾಡ್ಕೊಂಡಿದ್ರೆ, ಮತ್ತು ಕಿಡ್ನಪ್ ಮಾಡ್ಕೊಂಡು ಹೋಗ್ಬಿಟ್ಟು, ಕದ್ದೋಗೋದು ಬೇರೆ, ಕಿಡ್ನಪ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಮಾಡ್ಕೊಂಡು ಮದುವೆ ಆಗಿದ್ದರೆ ಅಂಥವ್ರಿಗೆ ಉಡೋ ಮಕ್ಕಳೆಲ್ಲ ಕೃಷ್ಣ ಉಡಲ್ಲ, ರಾಮ ಉಡಲ್ಲ, ವಿವೇಕಾನಂದರು ಉಡಲ್ಲ, ದೊಡ್ಡ ಮಹಾತ್ಮರು ಪುರುಷರು ಉಡಲ್ಲ. ರೋಗಿಷ್ಟು ಹಾರ್ಟಲ್ಲಿ ತೂತು ಹೋಲಿರ್ತದೆ, ಪಿಟ್ಸ್ ಬರೋದು, ಅಲ್ಪಾಯುಷು ಅಥವಾ 3 ವರ್ಷಕ್ಕೆ 4 ವರ್ಷ ಸತ್ತೋಗೋದು, ಅಬಾರ್ಷನ್ ಆಗೋದು. ರೋಗಿಷ್ಠ ಮಕ್ಕಳು ಒಂದೇ ಮಾತಲ್ಲಿ ಹೇಳಿದ್ದಾರೆ, ದಡ್ರು ಅವಿದ್ಯಾವಂತರು ರೋಗಿಷ್ಠ ಹುಡ್ತಾರೆ. ಯಾಕೆ? ಯಾರ ಆಶೀರ್ವಾದ ಇಲ್ಲದೆ ಮದುವೆ ಆಗಿದೆಯಲ್ಲ. ಈ ಥರ ದೋಷ ಮುಕ್ತಿ ಪಡಿಬೇಕು ಅಂದರೆ ಓಂ ಹ್ರೀಂ ಕ್ಲೀಂ ಅಸೌಹ ಬಾಲಿಕಾ ಮಂತ್ರ ತ್ರಿಪುರ ಸುಂದರಿದು. ಓಂ ಹ್ರೀಂ ಕ್ಲೀಂ ಅಸೌಹ ಅನ್ನೋ ಮಂತ್ರ ಹೇಳಬೇಕು. ಆಗ ಸಂತಾನೋತ್ಪತ್ತಿಗೆ ಎಲ್ಲರದು ಆಶೀರ್ವಾದ ಆಗುತ್ತೆ. ಆ ಬಾಲಿಕಾ ಮಂತ್ರ ಮಕ್ಕಳು ಉಡೋದು, ಒಳ್ಳೆಯ ಆಯುಷ್ಯವಂತ ಮಕ್ಕಳು ಇಡ್ತಾರೆ. ಈ ಒಂದು ತಂತ್ರ ವಿದ್ಯೆಯನ್ನು, ಅಂದರೆ ಬೆಣ್ಣೆ ಮತ್ತು ಜೇನುತುಪ್ಪ, ಮಧು ಅಂತಾರೆ ಜೇನುತುಪ್ಪಕ್ಕೆ. ಸಂಸ್ಕೃತದಲ್ಲಿ ಜೇನುತುಪ್ಪಕ್ಕೆ ಮಧು. ಆ ಮಧು ಎಷ್ಟು ಸಿಹಿದೆಯೋ ಆ ಥರ ನಿಮ್ಮ ಜೀವನದಲ್ಲಿ ಸಿಹಿ ಮಾಡುವಂಥ ಮಕ್ಕಳು ಇಡ್ತಾರೆ. ವಿದ್ಯೆ, ಬುದ್ಧಿ, ಆಯುಷ್ಯ, ಆರೋಗ್ಯದಲ್ಲೆಲ್ಲರೂ. ಆಗ ನಿಮಗೆ ಏನೋ ಒಂದು ರೀತಿ ತಂದೆ ತಾಯಿ ಬಿಟ್ಟು ಮದುವೆ ಮಾಡಿಕೊಂಡು ಕೂಡ ಮಕ್ಕಳಿಂದ ಒಳ್ಳೆ ಸುಖ ಸಿಗ್ತಿದೆ ಅಂತ. ತಂದೆ ತಾಯಿ ಬಿಟ್ಟು ಬಂದರೆ ಮಕ್ಕಳು ರೋಗಿಷ್ಟು, ಮಕ್ಕಳು ಸತ್ತೋದು ಅಂದರೆ ಯಾಕಾದ್ರೂ ಮದುವೆ ಆದ್ನಲ್ಲಪ್ಪ ಅನ್ನೋ ರೀತಿಯಲ್ಲಿ ನಮಗೆ ಹಿಂಸೆ ಕಾಡಿಸ್ಬಿಡುತ್ತೆ. ಅದರಿಂದ ಇದನ್ನು ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮಗೆ ಭಾಳಷ್ಟು ವಿಷಯ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.